ನಾವು ಬೆಳೆಸಿರೋದು ಬಂಗಾರ ಕಡ್ಡಿ ನೆಲ್ಲು ಅಂತ. ಮೊದಲು ಪೂರ್ವಿಕರಂತೂ ಹೇಳ್ತಿದ್ರು, ನಮ್ಮ ತಾಯಿಯವರೆಲ್ಲ ಬಂಗಾರ ಕಡ್ಡಿ ನೆಲ್ಲು ಅಂತ ಹೇಳ್ತಿದ್ರು. ಅಷ್ಟು ಮಾತ್ರ ಗೊತ್ತು, ನಾವೇನು ನೋಡಿದ್ದಿಲ್ಲ. ನಾವು ಆಗಲೇ ನಮ್ಮ ಏಜಿ ನಮ್ಮ ಲೆಕ್ಕಕ್ಕಾಗಲೇ ದೊಡ್ಡ ಮಸೂರಿ ಅಂತ ಬಂದ್ಬಿಟ್ಟಿತ್ತು ರೀ. ಬಂಗಾರ ಕಡ್ಡಿ ನೆಲ್ಲು ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಅವರೆಲ್ಲ ಹುಡುಕ್ತಿದ್ರು. ಬಂಗಾರ ಕಡ್ಡಿ ನೆಲ್ಲು ಎಲ್ಲಾದರೂ ಬೀಜ ಇದ್ದರೆ ಕೊಡ್ರಿ ಅಂತ ಕೇಳ್ತಾ ಇದ್ರು. ಅವಾಗ ನಾವೇನು ನೋಡಿದ್ದಿಲ್ಲ, ಆದರೆ ಅವು ಸಿಕ್ಕಿಲ್ಲ ಆಗಿನ ಟೈಮಿಗೆ. ದೊಡ್ಡ ಮಸೂರಿನೇ ಬೆಳ್ಕೊಂತ ಬಂದೀವಿ. ಈಗ ದೊಡ್ಡ ಮಸೂರಿ ರೋಗ ಜಾಸ್ತಿ ಆಗಿದ್ದಕ್ಕೆ ದೊಡ್ಡ ಮಸೂರಿ ಬಿಟ್ಬಿಟ್ಟಿವಿ ರೀ. ಮತ್ತು ಮೊದಲೆಲ್ಲ ಮಂಗಳ ಬೆಳಿತಿದ್ವಿ, ಮಂಗಳ ಸೋನಾ ಮಸೂರಿ ಇವೆಲ್ಲ ಹಾಕ್ತಿದ್ವಿ. ಈಗ ರೋಗ ಜಾಸ್ತಿ ಆಗಿದ್ದಕ್ಕೆ ಸೋನಾ ಮಸೂರಿ ಅವು ಬಿಟ್ಬಿಟ್ಟಿವಿ ಎಲ್ಲ. ಈಗ 10 ಬೆಳೆಯೋದೇ ಜಾಸ್ತಿ. ಈಗ ನಾವು ನಮ್ಮ ನೀರಾವರಿ ಇಲಾಖೆಯವ್ರು ನಮಗೆ ಇದು ಮಾಡಿಕೊಟ್ಟಾರೆ. ಅಗಿ ಹಾಕಿದ್ವಿ ರೀ. ಅಗಿ ಹಾಕಿದ್ಮೇಲೆ 2 ಸಸಿ ತೆಗೆದು ಹಿಡಿದು ಒಂದೊಂದು ಅಡಿ ದೂರ ಇಟ್ಟು ಹಚ್ಚಿರಿ ಅಂತ ಹೇಳಿದರು. ಹಂಗೆ ಒಂದೊಂದು ಅಡಿ ದೂರ ಇಟ್ಟೆ ಹಚ್ಚಿವಿ. ಇದು ಕಾಳು ಚೆಂದ ಕಾಣ್ತತೆ, ನಾವು ನೋಡೋದಕ್ಕೂ ಫಸಲು ಚೆಂದಾಗಿ ಕಾಣ್ತತೆ ಎಲ್ಲ. ಇದು ಅಂತ ರೋಗ ಈಗ ಏನು ಕಾಣಲಿಲ್ಲ. ನಾವು ಮೊದಲು ನಾವು ಬೆಳೆಗೂ ಈ ಬೆಳೆಗೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ ರೀ. ಅದಕ್ಕಿಂತ ಇದು ಪರವಾಗಿಲ್ಲ, ಬೆಟ್ರ್ ಐತೆ ಅಂತ ಕಾಣಿಸ್ತೈತೆ. ಮಸೂರಿ ನೆಲ್ಲಾಗಿದ್ದರೆ ಈಗೆಲ್ಲ ಒಳಗ ಓಡಾಡಿದರೆ ನೆಲ್ಲು ಉದುರ್ತಾ ಇತ್ತು. ಇದನ್ನು ಇಷ್ಟೆಲ್ಲ ಓಡಾಡಿದ್ರೂ ಕಾಳು ಉದುರ್ತಾ ಇಲ್ಲ. ಕಾಳು ಚೆಲ್ಲುತ್ತೆ ಉದುರುತ್ತೆ ಅನ್ನೋ ಭಯ ಇಲ್ಲ, ಚೆನ್ನಾಗೇ ಇದೆ. ಈಗ ಚೆನ್ನಾಗಿ ಫಸಲು ನಾವು ಬೆಳೆದ್ರೆ ನಮಗೂ ಇನ್ನೂ 4 ಕಾಳು ಉಳಿತಾಯ ಉಳಿದು ಸಿಗುತ್ತೆ. ಇಲ್ಲಾಂದರೆ ಮಾಸಲ್ಲಿ ಕೆಳಗೆ ಬಿದ್ದು ನೆಲ ಹಾಳಾಗಿ ಹೋಗೋದು, ನೆಲ ಪಾಲಾಗೋದು. ಅದಕ್ಕಿಂತ ಇದು ಚೆನ್ನಾಗೈತೆ ಬೆಳೆ ಅಂತೂ. ನಾವು ಫಸ್ಟು ಈ ಬಂಗಾರ ಕಡ್ಡಿ ನೆಲ್ಲು ಸ್ಮೆಕ್ ಸಂಸ್ಥೆಯವರು ನಮಗೆ ಇಲ್ಲಿ ತಾಮಂದು ಪರಿಚಯ ಮಾಡಿಕೊಟ್ರು. ಈ ನೆಲ್ಲಿನ ತಳಿ ಬಗ್ಗೆ ನಮಗೂ ಭಾಳ ಹುಡುಕಾಟ ಇದ್ವಿ. ಬಂಗಾರ ಕಡ್ಡಿ ನೆಲ್ಲು ಸಿಗ್ತೈತೆ ಅಂದಿದ್ದಕ್ಕೆ ನಾವು ಒಂದು ಸ್ವಲ್ಪ ನೋಡೋಣ ಅಂತಂದೇಳಿ ಪ್ರಯತ್ನದಲ್ಲಿ ಇಲ್ಲಿ ಕೈ ಹಾಕಿದ್ವಿ. ಫಸ್ಟ್ ಭೂಮಿ ಪ್ರಿಪೇರ್ ಮಾಡ್ಕೊಳಕ್ಕೆ ಮುಂಚೆ ನಾವು ಏನು ಮಾಡಿದ್ವಿ ಅಂದರೆ, ಸಾವಯವ ಮಾಡಬೇಕೆಂಬುದು ಉದ್ದೇಶ ಇರೋದ್ರಿಂದ ಫಸ್ಟ್ ನಾವು ಡೇಂಚ್ ಹಾಕಿದ್ವಿ ನೆಲಕ್ಕೆ. ಡೇಂಚ್ ಹಾಕಿ ಅದನ್ನು ಪಡ್ಲಿಂಗ್ ಮಾಡಿ, ಆಮೇಲೆ ಪಡ್ಲಿಂಗ್ ಆದಮೇಲೆ ಸಸಿ 15 ದಿವಸದ ಸಸಿ ಹಚ್ಚಬೇಕಂತಂದೇಳಿ ನಮಗೆ ಸ್ಮೆಕ್ ಸಂಸ್ಥೆ ಅವ್ರ ಕಡೆಯಿಂದ ನಮಗೆ ಗೊತ್ತಾಯ್ತು. ಆಗ ಶ್ರೀ ಪದ್ಧತಿಯಲ್ಲಿ ನಾಟಿ ಮಾಡೋದು ಹೇಗೆ ಎಂಬುದು ಅವರು ಕೂಡ ಬಂದು ಮಾಹಿತಿ ಕೊಟ್ಟರು. ಶ್ರೀ ಪದ್ಧತಿಯಲ್ಲಿ 1 ಅಡಿಯಿಂದ 1 ಅಡಿ ಡಿಫ್ರೆನ್ಸಲ್ಲಿ 2 ಕಡ್ಡಿ ಹಂಗೆ ಹಚ್ಚಬೇಕು ಅಂತ ಮಾಹಿತಿ ಕೊಟ್ಟರು. ಅದು ನಿಂತು ಮಾಡಿಸಿದ್ವಿ. ಜೀವಾಮೃತ ಮತ್ತು ವೇಸ್ಟ್ ಡಿಕಂಪೋಸರನ್ನು ಬಳಸಬೇಕು, ಆಮೇಲೆ ಘನ ಜೀವಾಮೃತವನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಅದೇ ರೀತಿಯಾಗಿ ಜೀವಾಮೃತ ರೆಡಿ ಮಾಡ್ಕೊಂಡ್ವಿ, ಆಮೇಲೆ ಘನ ಜೀವಾಮೃತವನ್ನು ರೆಡಿ ಮಾಡ್ಕೊಂಡ್ವಿ. ಇದಕ್ಕೆ 15 ದಿವಸಕ್ಕೊಂದು ಸಲ ಜೀವಾಮೃತವನ್ನು ಎರ್ಚಿದ್ವಿ ಭೂಮಿಗೆ. ಕೊಟ್ಟಂಗೆಲ್ಲ ಫಲವತ್ತತೆ ಚೆನ್ನಾಗಿ ಬರಕತ್ತಿತ್ತು. 2 ಕಳೆ ತೆಗೆದಿದ್ದಿರಲ್ಲಿ ನಮ್ಮ 1010 ನೆಲ್ಲಿಗೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಗದ್ದೆ ಚೆನ್ನಾಗಿ ಉಲ್ಲಾಸವಾಗಿ ಮೇಲೆ ಬರಕತ್ತಿತ್ತು, ಎಲೆ ಎಲ್ಲ ಅಗಲವಾಗಿ ಬರ್ತೈತೆ. ಆಮೇಲೆ ಈ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ, ಆಮೇಲೆ ಸುತ್ತರದ ನೆಲ್ಲ ಐತಿ, ರೋಗ ಜಾಸ್ತಿ ಆಗ್ತದೆ ಅಂತ ನಾವು ಭಯಪಟ್ಟಿದ್ವಿ. ಅದರಿಂದ ಏನು ಮಾಡಿದ್ರು, ಒಂದು 5 ನಮೂನೆ ಥರದ ಹಾಲು ಬರೋಂಥ ಗಿಡಗಳದ್ದು ಎಲೆ ತಗೊಂಡು ಅದನ್ನು 21 ದಿವಸ ನೆನೆ ಹಾಕಿ ನೀರಿನಲ್ಲಿ ಅದನ್ನು ಸಿಂಪಡಣೆ ಮಾಡಿದ್ವಿ. 2 ಸಲ ಮಾಡಿದ್ವಿ. 2 ಸಲ ಮಾಡಿದ್ರೆ ಏನಾಯಿತು, ಆಟೋಮೆಟಿಕ್ ಸುರುಳಿ ರೋಗ ಕಂಟ್ರೋಲ್ ಆಯಿತು. ಒಂದು ಸುಳಿನೂ ಬೀಳಿಲ್ಲ ಇದರಲ್ಲಿ. ಆಮೇಲೆ ಬಡ್ಡಿ ಯಾವ ರೀತಿ ಬಂತಂದರೆ, ನಾವು ಊಹೆನೂ ಮಾಡಿದ್ದಿಲ್ಲ ಇಷ್ಟು ದಪ್ಪ. ಈಗ ಮಿನಿಮಮ್ 15ರಿಂದ 20 ಟಿಲ್ಲರಿಂಗ್ ಆಯ್ತು ಇದರಲ್ಲಿ. ನಾವು ಹಚ್ಚಿದ್ದು 2 ಕಡ್ಡೆ ಮಾತ್ರ, ಆದರೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತಂಡೆ ಬಂದಿದೆ ಅಂದರೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ. 2 ಕಡ್ಡೆ ಹಚ್ಚಿದ್ರೆ ಇಷ್ಟು ನೆಲ್ಲು ಬರ್ತದ ಅಂತ ಹೇಳೋಕ್ಕಾಗಲ್ಲ. ಮಿನಿಮಮ್ ಇದರಲ್ಲಿ 15ರಿಂದ 20 ಬಡ್ಡೆಗಳು ಬಂದಿರೋದ್ರಿಂದ 20 ಸಸಿ ನೇರವಾಗಿ ನೆಲ್ಲಾಗಿದೆ. ಇದು 2 ಕಡ್ಡೆ ಹಚ್ಚಿದಾಗ ಎಲ್ಲರ ಜನ ನೋಡಿ, ಏನು ಗದ್ದೆಗೆ ಏನು ಹಂಗಚ್ಚಿ, ಅವ್ರು ಯಾರೋ ಬಂದು ಹೇಳ್ತಾರ, ನೀವೇನು ಹಿಂಗೆ ಕೇಳಿರಿ, ಅವ್ರ ಮಾತು ಕೇಳ್ತಾರಲ್ಲ ನೀವು ಅಂತಂದೇಳಿ ಸ್ವಲ್ಪ ಡೈವರ್ಷನ್ ಚೇಂಜ್ ಮಾಡೋಕ್ಕೆ ನೋಡಿದ್ರು. ಇರಲಿ ಬಿಡಪ್ಪ, ಮಾಡ್ಬೇಕಂತ ಡಿಸೈಡ್ ಮಾಡೀವಿ, ಇದನ್ನು ಮಾಡೋಣ ನೋಡೋಣ ಅಂತಂದೇಳಿ. ಆಮೇಲೆ ಕನ್ನೇರಿ ಮಠದ ಗೋಕುಪಾಮೃತ ಜಲ ಅಂತಂದೇಳಿ ನಮ್ಮ ಒಬ್ಬರು ಪರಿಚಯದವರು ಹರಿಕೃಷ್ಣ ಅಂತೇಳಿ ಅವ್ರು ತರಿಸ್ಕೊಟ್ರು. ಅದನ್ನು ಯೂಸ್ ಮಾಡಿದೆ. 2 ಸ್ಪ್ರೇ ಕೊಟ್ಟ ಮೇಲೆ ಗದ್ದೆ ಒಂದೇ ಲೆವೆಲ್ ಆಯಿತು. ಆಮೇಲೆ ಗ್ರೀನಿಶ್ ಜಾಸ್ತಿ ಆಯಿತು, ಕಾಳಿನ ಸಂಖ್ಯೆನೂ ನನಗೆ ಜಾಸ್ತಿ ಕಾಣ್ತಾ ಇದೆ. ಆಮೇಲೆ ಉದ್ದ ಮಿನಿಮಮ್ ಅದು 1 ಗೇಣಿನ ಮೇಲೇನೇ ಐತೆ ಹೊರತು ತೆನೆ ಸಣ್ಣದಿಲ್ಲ. ನೀರು ಮಾತ್ರ ಯಥೇಚ್ಛವಾಗಿ ನೀರು ಹರಿಸಿಲ್ಲ. ಇದಕ್ಕೆ ಬಂದು 10 ದಿನಕ್ಕೆ ಒಂದು ನೀರು ಕೊಟ್ಟಿವಿ. ಎಷ್ಟು ನಾವು ನೀರು ಕಮ್ಮಿ ಮಾಡ್ತೀವೋ, ಎಷ್ಟು ಭೂಮಿ ಡ್ರೈ ಬರ್ತೈತೋ, ಎಷ್ಟು ಒಳಗಡೆ ಗ್ಯಾಪ್ ಏರ್ ಗ್ಯಾಪ್ಸ್ ಅಂತಾರಲ್ಲ ಅದು ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಬಡ್ಡಿ ಜಾಸ್ತಿ ಬರ್ತೈತೆ. ನಾವು ಎಷ್ಟು ನೀರು ಕಟ್ತೀವೋ ಅದರಿಂದ ಬಡ್ಡಿ ಬರೋದಿಲ್ಲ. ನಾವು ಈ ಶ್ರೀ ಪದ್ಧತಿ ಮಾಡಿದ್ರಲ್ಲಿ ಗದ್ದೆಯಲ್ಲಿ ನೀರು ನಿಂದಿಸ್ತಾ ಇಲ್ಲ, ಬರೀ ತೇವಾಂಶ ಮಾತ್ರ ಕಾಪಾಡ್ತಾ ಇದ್ದೀವಿ. ಇದರಲ್ಲಿ ಏನಂದ್ರೆಗಿನ ನೀರು ಭಾಳ ಕಡಿಮೆ ಬೇಕು. ಇದರಲ್ಲಿ 6ರಿಂದ 8 ದಿವಸಕ್ಕೆ ಒಂದು ನೀರು ಕಟ್ಟಿದ್ರೆ ಸಾಕು. ಆ ತೇವಾಂಶನೇ ಸಾಕು. ಈ ನೆಲ್ಲು ಚೆನ್ನಾಗಿ ಉಲ್ಲಾಸವಾಗಿ ಬೆಳೀತೈತೆ. ಆಮೇಲೆ ನೆಲ್ಲು ಹೆಚ್ಚಿಗೆ ಬೆಳೆ ಬರಲಾರ್ದಂಗೆ, ಗದ್ದೆ ಬೀಳಾರ್ದಂಗೆ ನಿಂದಿರ್ತೈತೆ ಹೊರತು
ನೀರು ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಇದು ಬೆಳೆ ಜಾಸ್ತಿ ಬರುತ್ತೆ. ಬೆಳೆ ಜಾಸ್ತಿ ಬರೋದ್ರಿಂದ ಇದು ಮಲಗೋದು ಜಾಸ್ತಿ ನೆಲ್ಲು. ಆ ಕಾರಣಕ್ಕೆ ನೀರು ಕಮ್ಮಿ ಕಟ್ಟರೆ ಭೂಮಿಯಲ್ಲಿ ತೇವಾಂಶ ಇದ್ದರೆ ಸಾಕು. ನೀರು ಯಥೇಚ್ಛವಾಗಿ ನೀರು ಕಟ್ಟೋ ಅವಶ್ಯಕತೆ ಇಲ್ಲ. 6 ರಿಂದ 8 ದಿನಕ್ಕೆ ಒಂದು ನೀರು ಕಟ್ಟಿದ್ರೆ ಸಾಕು. ಇದಕ್ಕೆ ಬೇರೆ ಭತ್ತಕ್ಕೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ಅದಕ್ಕೆ 3 ರಿಂದ 4 ದಿನಕ್ಕೆ ಒಂದು ನೀರು ಮಿನಿಮಮ್ 3 ರಿಂದ 4ಕ್ಕೆ ಒಂದು ದಿನ ನೀರು ಕಟ್ಟಬೇಕಾಗುತ್ತೆ. ಅದು ನೀರು ನಿಂದಿಸ್ಬೇಕು ಅದರಲ್ಲಿ. ಆದರೆ ಇದರಲ್ಲಿ ನೀರು ನಿಂದಿಸೋ ಅವಶ್ಯಕತೆಯೇ ಇಲ್ಲ. ನೀರು ಎಷ್ಟು ಕಡಿಮೆ ಇರ್ತದೆ ಅಷ್ಟು ಒಳ್ಳೆಯದು ಇದಕ್ಕೆ. ಇದು ಈಗ ಕನಿಷ್ಠ ಅಂದ್ರೆ 4 ರಿಂದ 4.5 ಅಡಿ ಎತ್ತರ ಬೆಳೆದಿದೆ. ಈ ನೆಲ್ಲು ಬಂದು ಬಂಗಾರ ಕಡ್ಡಿ ನೆಲ್ಲು ಇಷ್ಟು ಹೈಟ್ ಬರ್ತೈತೆ ಅಂತಂದೇಳಿ ನಾವು ಊಹೆ ಮಾಡಿದ್ದಿಲ್ಲ. ಮಿನಿಮಮ್ ಅಂದ್ರೆ ಕೂಡ 10 ಚೀಲ ನೆಲ್ಲು ಆಗುತ್ತೆ ಅಂತ ನಾನು ಭರವಸೆ ಐತಿ. ಇದರಿಂದ ಏನಪ್ಪ ಅಂದರೆ ನಮಗೊಂದು ಉಲ್ಲಾಸ ಬಂದೈತಿ. ಇದು ಮಾಡ್ಬೋದು. ಒಂದು ಬೆಳೆಗೆ ಮಿನಿಮಮ್ ಅಂದರೂ 15 ರಿಂದ 20 ಸಾವಿರ ರೂಪಾಯಿ ಬರೀ ಗೊಬ್ಬರ ಔಷಧ ಅಂತ ಖರ್ಚು ಮಾಡೋ ಟೈಮ್ನಲ್ಲಿ ಗೊಬ್ಬರ ಔಷಧ ಇಲ್ಲದೇ ಈ ರೀತಿಯಲ್ಲಿ ಬೆಳೆಸ್ಬೋದಲ್ಲ ಅಂತಂದೇಳಿ ಇದು ಮಾದರಿಯಾಗಿ ಗೊತ್ತಾಯಿತು. ಇದರಿಂದ ನಮ್ಮ ಭಾಳಷ್ಟು ರೈತರಿಗೂ ಈ ರೀತಿ ಮಾಡ್ಬೋದು, ಮಾಡಿ ಬೆಳೆಸ್ಬೋದು ಅಂತ ಇದು ಸಾಧಿಸಿ ತೋರ್ಸಂಗೆ ಆಯಿತು. ಈ ಬಂಗಾರ ಕಡ್ಡಿ ನೆಲ್ಲು ಮಾಡೋದ್ರಿಂದ ಇದರಲ್ಲಿ ರಸಗೊಬ್ಬರದ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದೇ ರೀತಿಯ ಔಷಧಗಳ ಬಳಕೆ ಮಾಡೋದು ಕೂಡ ಅವಶ್ಯಕತೆಯೇ ಇಲ್ಲ. ಆಮೇಲೆ ಇದನ್ನು ನಾವು ಯಾವುದೇ ರೀತಿ ಭಯ ಪಡದೆ ಬೆಳೆಸ್ಬೋದು. ನೀವು ಅಷ್ಟು ಇದಿದ್ರೆ ಕೂಡ ಒಂದು ಎಕರೆ ಜಮೀನಿನಲ್ಲಿ 1/4 ಎಕರೆನ ಸಾವಯವ ಮಾಡಿ ಪರೀಕ್ಷೆ ಮಾಡಿ ನೋಡ್ಕರಿ, ಇದನ್ನು ಬೆಳೆಸ್ಬೋದು ಅಂತ ನಿಮಗೂ ಗೊತ್ತಾಗತ್ತೆ. ಆಮೇಲೆ ನಮ್ಮ ದೇಶೀಯ ಬಂಗಾರದ ಕಡ್ಡಿ ಆಗಿರ್ಬೋದು, ಹಳೇ ಭತ್ತಗಳು ಯಾವುದೇ ಬೆಳೆ ಅಂಶ ಆಗಲಿ ಅವೆಲ್ಲ ನಶಿಸಿ ಹೋಗ್ತದವ. ಅಂಥವನ್ನೆಲ್ಲ ಉಳಿಸ್ಬೇಕಾಗಿ ಈ ಟೈಮ್ನಲ್ಲಿ ನಾವು ಉಳಿಸ್ಕೊಂಡ್ರೆ ಆ ಭತ್ತಗಳೆಲ್ಲ ನೋಡೋಕ್ಕಾದ್ರೂ ಸಿಗುತ್ತೆ. ನಾವು ಬರೀ ಹೆಸರು ಕೇಳೋದಾಗ್ಬಿಡ್ತೈತಿ. ಇಲ್ಲಾಂದರೆ ಇಂಥ ನೆಲ್ಲು ಬೆಳೀತಿದ್ರು ಅಂಬೋದು ಬರೀ ಕೇಳೋದಾಗ್ತೈತೆ ಹೊರತು ನಾವು ಉಳ್ಸೋಕ್ಕಾಗಲ್ಲ. ಕೆಲವೊಂದಿಷ್ಟು ಪ್ರತ್ಯಕ್ಷವಾಗಿ ಸಿಕ್ಕಂಥ ಬೀಜಗಳನ್ನ ನಾವು ಉಳಿಸ್ಕೊಂಡು ಅದನ್ನು ಬೆಳೆಸಿ ಆ ಮುಂದಿನ ಪೀಳಿಗೆಗೆ ಈ ಹಳೇ ಭತ್ತಗಳನ್ನು ಉಳಿಸ್ಬೇಕಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗೋಣ. ಬಂಗಾರ ಕಡ್ಡಿ ಅಕ್ಕಿ ನಮ್ಮ ದೊಡ್ಡವ್ರು ಹೇಳ್ತಿದ್ರು, ಯಜಮಾನರು, ನಮ್ಮ ತಾಯಿ ದೊಡ್ಡಮ್ಮ ದೊಡ್ಡಪ್ಪ ಅವರೆಲ್ಲ ಹೇಳ್ತಿದ್ರು, ಬಂಗಾರ ಕಡ್ಡಿ ಅಕ್ಕಿ ಅಂದರೆ ಚೆನ್ನಾಗಿರ್ತೈತೆ, ಆರೋಗ್ಯ ಇರ್ತಿತ್ತು, ಸಿಹಿ ಇರ್ತಿತ್ತು ಅನ್ನ. ಯಾವುದೋ ಮಸೂರಿ ಸೋನಾ ಮಸೂರಿ ಅಂತ ಬಂದು ಎಲ್ಲ ನಮ್ಮ ನಾಳೆನೆಲ್ಲ ಇಲ್ದಂಗೆ ಮಾಡಿತ್ತು ಅಂತ ನಮ್ಮ ದೊಡ್ಡಮ್ಮ ಅವರೆಲ್ಲ ಬೈತಾಯಿದ್ರು. ಇವು ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು ಬೇಸಿತ್ತು ಅಂತ ಬೀಜಕ್ಕೆಲ್ಲ ಹುಡುಕಾಡಿದ್ರು. ಅವಾಗ ಸಿಗಲೇ ಇಲ್ಲ. ಈಗ ಸಿಕ್ಕಿದೆ, ಅದನ್ನು ನಾವು ಹಿಡ್ಕೋಬೇಕು.